ಪೂರ್ವ ಏಷ್ಯಾದತ್ತ ಅತ್ಯಂತ ವೇಗವಾಗಿ ಮುನ್ನಗ್ತಾ ಇರುವಂತಹ ಬಾವಿ ಚಂಡಮಾರುತದ ಪ್ರಭಾವದಿಂದಾಗಿ ಫಿಲಿಪೈನ್ಸ್ನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ದಕ್ಷಿಣದ ಮಿಂಡನಾವೋ ದ್ವೀಪದಲ್ಲಿ ಭೀಕರ ಭೂಕುಸಿತ ಸಂಭವಿಸಿದೆ. ಈ ದುರಂತದಲ್ಲಿ ಕನಿಷ್ಠ 15 ಜನರು ಜೀವವನ್ನು ಕಳೆದುಕೊಂಡಿದ್ದು ಹಲವರು ನಾಪತ್ತೆಯಾಗಿದ್ದಾರೆ. ಮಣ್ಣಿನ ಅಡಿಯಲ್ಲಿ ಹಲವಾರು ಕುಟುಂಬಗಳು ಹೂತು ಹೋಗಿದ್ದು ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಆತಂಕ ಎದುರಾಗಿದೆ. ರಕ್ಷಣಾ ಸಿಬ್ಬಂದಿ ಯುದ್ಧೋಪಾದಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಫಿಲಿಪೀನ್ಸ್ನಲ್ಲಿ ಡೆಡ್ಲಿ ಚಂಡಾರ್ಭಟ, ಪ್ರಕೃತಿ ಶಾಪ, ಸಾವಿನ ರಣಕೇಕೆ. ಸ್ನೇಹಿತರೆ, ಪೂರ್ವ ಏಷ್ಯಾದ್ಯಂತ ಅತ್ಯಂತ ವೇಗವಾಗಿ ಮುನ್ನುಗ್ಗುತ್ತಿರುವ ಬಾವಿ ಚಂಡಮಾರುತದ ಪ್ರಭಾವದಿಂದಾಗಿ ಫಿಲಿಪೈನ್ಸ್ನಲ್ಲಿ ಭಾರೀ ಮಳೆಯಾಗುತ್ತಿದ್ದು ದಕ್ಷಿಣದ ಮಿಂಡನಾವೋ ದ್ವೀಪದಲ್ಲಿ ಭೀಕರ ಭೂಕುಸಿತ ಸಂಭವಿಸಿದೆ. ಈ ದುರಂತದಲ್ಲಿ ಕನಿಷ್ಠ 15 ಜನರು ಜೀವ ಕಳೆದುಕೊಂಡಿದ್ದು ಹಲವರು ನಾಪತ್ತೆಯಾಗಿದ್ದಾರೆ. ಮಣ್ಣಿನ ಅಡಿಯಲ್ಲಿ ಹಲವಾರು ಕುಟುಂಬಗಳು ಹೂತು ಹೋಗಿದ್ದು ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಆತಂಕ ಎದುರಾಗಿದೆ. ರಕ್ಷಣಾ ಸಿಬ್ಬಂದಿ ಯುದ್ಧೋಪಾದಿಯಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಚಂಡಮಾರುತದ ಗಾತ್ರ ಮತ್ತು ತೀವ್ರತೆ. ಬಾವಿ ಚಂಡಮಾರುತವು ಕಳೆದ 3 ದಶಕಗಳಲ್ಲೇ ಅತ್ಯಂತ ದೊಡ್ಡ ಗಾತ್ರದ ಚಂಡಮಾರುತ ಎಂದು ಹವಾಮಾನ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದರ ಒಟ್ಟು ವ್ಯಾಪ್ತಿ ಸುಮಾರು 1000 ಕಿಲೋಮೀಟರ್ಗಳಷ್ಟಿದ್ದು ತೈವಾನ್ ಮತ್ತು ಚೀನಾದತ್ತ ಸಾಗುವಾಗ ಗಂಟೆಗೆ 155ರಿಂದ 190 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುತ್ತಿದೆ. ಚಂಡಮಾರುತವು ನೇರವಾಗಿ ಫಿಲಿಪೈನ್ಸ್ಗೆ ಅಪ್ಪಳಿಸದಿದ್ದರೂ ಅದರ ಹೊರವಲಯದ ದಟ್ಟವಾದ ಮೋಡಗಳು ದೇಶದಲ್ಲಿ ದಾಖಲೆ ಮಟ್ಟದ ಮಳೆಯನ್ನ ಸುರಿಸುತ್ತಿವೆ. ತೈವಾನ್ನಲ್ಲಿ ಹೈ ಅಲರ್ಟ್ ಮತ್ತು ಸ್ಥಳಾಂತರ. ಚಂಡಮಾರುತದ ನೇರ ಹೊಡೆತಕ್ಕೆ ಸಿಲುಕಲಿರುವ ತೈವಾನ್ನಲ್ಲಿ ಕಟ್ಟೆಚ್ಚರ ಘೋಷಿಸಲಾಗಿದೆ. ಈಗಾಗಲೇ ಗುಡ್ಡಗಾಡು ಪ್ರದೇಶಗಳಾದ ಹುವಾಲಿಯನ್ ಸೇರಿದಂತೆ ಹಲವು ಭಾಗಗಳಿಂದ 2,000ಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲೆ, ಕಾಲೇಜು ಮತ್ತು ಕಚೇರಿಗಳನ್ನು ಮುಚ್ಚಲಾಗಿದ್ದು ನೂರಾರು ವಿಮಾನ ಹಾರಾಟಗಳನ್ನು ರದ್ದುಗೊಳಿಸಲಾಗಿದೆ. ತೈವಾನ್ ಅಧ್ಯಕ್ಷ ಲೈ ಚಿಂಗ್ ಟೆ ಅವರು ಸಾರ್ವಜನಿಕರು ತೀವ್ರ ಜಾಗರೂಕರಾಗಿರಬೇಕು ಎಂದು ಕರೆ ನೀಡಿದ್ದಾರೆ. ಜಪಾನ್ನ ದ್ವೀಪಗಳ ಮೇಲಿನ ಪ್ರಭಾವ. ಸ್ನೇಹಿತರೆ, ಜಪಾನ್ನ ನೈಋತ್ಯ ಭಾಗದಲ್ಲಿರುವ ಓಕಿನಾವಾ ಪ್ರಾಂತ್ಯದ ಒಳಪಡುವ ಸಾಕಿಶಿಮಾ ದ್ವೀಪ ಸಮೂಹಗಳಿಗೂ ಈ ಚಂಡಮಾರುತದ ಭೀತಿ ಆವರಿಸಿದೆ. ಈ ಭಾಗದಲ್ಲಿ ಭಾರೀ ಗಾಳಿ ಮತ್ತು ಅಲೆಗಳ ಅಬ್ಬರ ಶುರುವಾಗಿದ್ದು ಸಮುದ್ರ ತೀರಕ್ಕೆ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಸ್ಥಳೀಯ ನಿವಾಸಿಗಳು ತಮ್ಮ ಮನೆಗಳ ಕಿಟಕಿಗಳಿಗೆ ಟೇಪ್ಗಳನ್ನು ಅಂಟಿಸಿ ಬಿರುಗಾಳಿಯಿಂದ ರಕ್ಷಿಸಿಕೊಳ್ಳಲು ನೆಟ್ಗಳನ್ನು ಅಳವಡಿಸುತ್ತಿದ್ದಾರೆ. ಚೀನಾದ ಕರಾವಳಿಗೆ ಎದುರಾದ ಆಪತ್ತು. ಚೀನಾದ ರಾಷ್ಟ್ರೀಯ ಹವಾಮಾನ ಕೇಂದ್ರವು ದೇಶದ ಆಗ್ನೇಯ ಕರಾವಳಿ ಭಾಗಕ್ಕೆ, ವಿಶೇಷವಾಗಿ ಫುಜಿಯನ್ ಪ್ರಾಂತ್ಯಕ್ಕೆ ಭಾರೀ ಹಾನಿಯಾಗುವ ಮುನ್ಸೂಚನೆ ನೀಡಿದೆ. ಇತ್ತೀಚೆಗಷ್ಟೇ ಮೇಸಕ್ ಚಂಡಮಾರುತದ ಹೊಡೆತದಿಂದ ತತ್ತರಿಸಿದ್ದ ಚೀನಾಕ್ಕೆ ಇದು ಬೆನ್ನಿಗೆ ಎದುರಾಗುತ್ತಿರುವ ಮತ್ತೊಂದು ದೊಡ್ಡ ಪ್ರಕೃತಿ ವಿಕೋಪವಾಗಿದೆ. ಚಂಡಮಾರುತವು ಚೀನಾದ ಭೂಭಾಗವನ್ನ ಪ್ರವೇಶಿಸಿದ ನಂತರ ಉತ್ತರದತ್ತ ಚಲಿಸುವ ಸಾಧ್ಯತೆ ಇದ್ದು ಕಡಿಮೆ ಅನುಭವ ಹೊಂದಿರುವ ಉತ್ತರ ಪ್ರಾಂತ್ಯಗಳು ಹೆಚ್ಚಿನ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ಸರ್ಕಾರ ಸೂಚಿಸಿದೆ. ಸೇನಾಪಡೆಗಳ ಸನ್ನದ್ಧತೆ ಮತ್ತು ಪರಿಹಾರ ಕಾರ್ಯ. ಸ್ನೇಹಿತರೆ, ಪೂರ್ವ ಏಷ್ಯಾದಾದ್ಯಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಮತ್ತು ರಕ್ಷಣಾ ಕಾರ್ಯಗಳಿಗಾಗಿ ಭಾರೀ ಪ್ರಮಾಣದಲ್ಲಿ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ. ಕೇವಲ ತೈವಾನ್ ಒಂದರಲ್ಲೇ ಸುಮಾರು 29,000 ಸೈನಿಕರನ್ನ ರಕ್ಷಣಾ ವಾಹನಗಳು ಮತ್ತು ಯಂತ್ರೋಪಕರಣಗಳೊಂದಿಗೆ ಸನ್ನದ್ಧ ಸ್ಥಿತಿಯಲ್ಲಿ ಇಡಲಾಗಿದೆ. ಹವಾಮಾನ ಇಲಾಖೆಯ ಪ್ರಕಾರ ಕೆಲವು ಪ್ರದೇಶಗಳಲ್ಲಿ ಸುಮಾರು 1 ಮೀಟರ್ನಷ್ಟು ಅಂದರೆ 39 ಇಂಚು ಭಾರೀ ಮಳೆಯಾಗುವ ಸಾಧ್ಯತೆ ಇರೋದ್ರಿಂದ ಪ್ರವಾಹ ಪರಿಸ್ಥಿತಿಯನ್ನ ನಿಭಾಯಿಸಲು ಕರಾವಳಿ ಮತ್ತು ನಗರ ಪ್ರದೇಶಗಳಲ್ಲಿ ಮರಳು ಚೀಲಗಳನ್ನು ಜೋಡಿಸಿ ಮುನ್ನೆಚ್ಚರಿಕೆ ವಹಿಸಲಾಗುತ್ತಿದೆ.